10ನೇ ತಾರೀಕು ಮಾರ್ಚ್ 10ನೇ ತಾರೀಕು ಸಂಜೆಯಿಂದ ಪ್ರಾರಂಭ ಆಗಿರತಕ್ಕಂತ ನನ್ನ ಬಳ್ಳಾರಿ ಜಿಲ್ಲೆಯ ಪ್ರವಾಸ ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲಾಡಳಿತ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಮತ್ತು ಕುಂದುಕೊರತೆಯ ಸಭೆಯವರೆಗೆ ಮುಕ್ತಾಯ ಆಗಿದೆ। ಇದರ ಮಧ್ಯದಲ್ಲಿ ಪ್ರವಾಸ ಸಂದರ್ಭದಲ್ಲಿ ವೀಕ್ಷಣೆ ಮಾಡಿರ್ತಕ್ಕಂತ ನಾನು ಪಡ್ಕೊಂಡಿರ್ತಕ್ಕಂತ ವರದಿಗಳನ್ನು ತಮ್ಮ ಮುಂದೆ ಸಲ್ಲಿಸಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ। ಸ್ನೇಹಿತರೆ, ಇವತ್ತು ಅಲೆಮಾರಿಗಳ ಸಮಸ್ಯೆಗಳು 1, 2, 3 ವರ್ಷದಲ್ಲ, ನೂರಾರು ವರ್ಷಗಳ ಸಮಸ್ಯೆ। ಮೂಲತಃ ಈ ದೇಶದ ಈ ನೆಲಮೂಲದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಅಲೆಮಾರಿಗಳು, ಪರಿಶಿಷ್ಟ ಜಾತಿಯ 51 ಅಲೆಮಾರಿ ಸಮುದಾಯಗಳು, ಪರಿಶಿಷ್ಟ ಪಂಗಡದ 23 ಅಲೆಮಾರಿ ಸಮುದಾಯಗಳು ಹಾಗೂ ಅರಣ್ಯ ಆದಿವಾಸಿಗಳು 25 ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಈ ನಿಗಮದ ಮೊಟ್ಟ ಮೊದಲನೆಯ ಅಧ್ಯಕ್ಷೆಯನ್ನಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ನವರು ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ। ಇವತ್ತಿಗೆ ಅಂದರೆ ಬಳ್ಳಾರಿ ಜಿಲ್ಲೆಗೆ ನಾನು ಇವತ್ತೇನು ಪ್ರಗತಿ ಪರಿಶೀಲನೆಗೆ ಬಂದಿದ್ದೇನೆ, ಮಾರ್ಚ್ 12ಕ್ಕೆ ನಾನು ಅಧಿಕಾರ ಸ್ವೀಕಾರ ಮಾಡಿ 1 ವರ್ಷ ಆಗ್ತಾ ಇದೆ। 31 ಜಿಲ್ಲೆಯಲ್ಲಿ ಈಗಾಗಲೇ 21 ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ಖುದ್ದು ನಮ್ಮ ಅಲೆಮಾರಿಗಳು ವಾಸ ಮಾಡ್ತಾ ಇರ್ತಕ್ಕಂಥ ಜೋಪಡಿಗಳಿಗೆ, ಕಾಲೋನಿಗಳಿಗೆ ಭೇಟಿಯನ್ನು ನೀಡಿ ಅವರಿಂದ ಮುಕ್ತವಾಗಿ ಅವರ ಸಮಸ್ಯೆಗಳನ್ನು ಆಲಿಸಿದ್ದೇನೆ, ಅವರಿಂದ ಅಹವಾಲುಗಳನ್ನು ಪಡ್ಕೊಂಡಿದ್ದೇನೆ। ಸ್ಥಳದಲ್ಲೇ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ। ಮೂಲಭೂತ ಸೌಕರ್ಯಗಳಿಲ್ಲದಲೇ ಜೋಪಡಿಗಳಲ್ಲಿ ಇವತ್ತಿಗೂ ಬಹಳ ಶೋಚನೀಯವಾದಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಅಲೆಮಾರಿಗಳ ಮುಖ್ಯ ಸಮಸ್ಯೆ ಅಂದರೆ ನೆಲೆ ಇಲ್ಲದೆ ಇರ್ತಕ್ಕಂಥದ್ದು, ಭೂಮಿ ಇಲ್ಲದೆ ಇರ್ತಕ್ಕಂಥದ್ದು। ಭೂಮಿ ಇಲ್ಲದೆ ಇರೋದ್ರಿಂದ ಶಿಕ್ಷಣದಿಂದ ಕೂಡ ಅವರು ವಂಚಿತರಾಗಿದ್ದಾರೆ। ಶಿಕ್ಷಣದಿಂದ ವಂಚಿತರಾಗಿರೋದ್ರಿಂದ ಇವತ್ತು ಮೌಢ್ಯದಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ। ಆದರೆ ಅವ್ರದೇ ಆಗಿರ್ತಕ್ಕಂಥ ಪಾರಂಪರಿಕ ವೃತ್ತಿ ಕುಲ ಕಸುಬುಗಳನ್ನ ಮಾಡ್ತಾ ಹೊಟ್ಟೆಪಾಡಿಗಾಗಿ ಈ ರಾಜ್ಯದಲ್ಲಿ ಅಲಿತಿದ್ದಾರೆ। ನನ್ನ ಮೊದಲನೇ ಆದ್ಯತೆ ಅವರಿಗೆ ನೆಲೆಯನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು, ಕರ್ನಾಟಕ ರಾಜ್ಯವನ್ನ ಟೆಂಟ್ ಮುಕ್ತ ಕರ್ನಾಟಕವನ್ನಾಗಿ ಮಾಡ್ತಕ್ಕಂಥದ್ದು ನನ್ನ ಮೊದಲನೇ ಆದ್ಯತೆ। ಅದರ ಜೊತೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡಿದಾಗ ಸಾಕಷ್ಟು ಕಡೆ ಬಾಲ್ಯ ವಿವಾಹ ಅನ್ನೋ ಪಿಡುಗಿಗೆ ಇವತ್ತು ನಮ್ಮ ಹೆಣ್ಮಕ್ಳು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಬಲಿಯಾಗ್ತಾ ಇದ್ದಾರೆ। ಇದಕ್ಕೆ ಕಾರಣ ಒಂದು ಕಡೆ ಮೌಢ್ಯ, ಮತ್ತೊಂದು ಕಡೆ ಬಹಳ ದೊಡ್ಡ ಕಾರಣ ಅಂದ್ರೆ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥದ್ದು। ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಾಯಿ ದುರ್ಗಮ್ಮ ದೇವಿಯ ಜಾತ್ರೆ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ, ಎಲ್ಲರೂ ಒಟ್ಟುಗೂಡಿ ಆಚರಣೆ ಮಾಡ್ತೀವಿ, ಬಹಳ ಸಂತೋಷದ ವಿಚಾರ। ಧಾರ್ಮಿಕ ಆಚರಣೆಗಳು ನಮ್ಮ ದೇಶದಲ್ಲಿ ಒಂದು ಭಾಗ, ಒಂದು ಸಂಸ್ಕೃತಿ, ಆಚರಣೆ ಮತ್ತು ಅದೊಂದು ಸೌಂದರ್ಯ ಕೂಡ। ಅದೇನೇ ಇರ್ಬೋದು, ಇವತ್ತು ದೇವತೆಗಳು ಏನಾದರೂ ತೃಪ್ತಿ ಪಡ್ತಾರೆ ಅಂತೆ ನಮ್ಮ SC ST ಅಲೆಮಾರಿ ಸಮುದಾಯದವರು ಶಿಕ್ಷಣದ ಮಾರ್ಗವನ್ನ ಹಿಡಿದು ಮೌಢ್ಯದಿಂದ ಹೊರಗೆ ಬಂದಾಗ ಮಾತ್ರ ಆ ತಾಯಿ ದುರ್ಗಾದೇವಿ ಇವತ್ತು ತೃಪ್ತಿ ಹೊಂದ್ತಾಳೆ ಅಂತ ಇವತ್ತು ಇಡೀ ಜಿಲ್ಲೆಯ ನನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಂಧುಗಳಿಗೆ ನಾನು ಸಂದೇಶವನ್ನು ನೀಡಲಿಕ್ಕೆ ಇಚ್ಛೆ ಪಡ್ತೇನೆ। ಶಿಕ್ಷಣದ ಕೊರತೆಯಿಂದ ಇವತ್ತು ಸಾಕಷ್ಟು ಮೌಢ್ಯದಿಂದ, ಶಿಕ್ಷಣದಿಂದ ದೂರವಾಗಿ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬದಲೇ ನೊಂದಿರ್ತಕ್ಕಂಥ ಈ ಸಮುದಾಯಗಳಿಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಸಹ ನಾನು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡ್ತಾ ಬಂದಿದ್ದೇನೆ ನನ್ನ ಪ್ರವಾಸದ ಸಂದರ್ಭದಲ್ಲಿ। ಹಾಗಾಗಿ ನಾನು ಈ ಒಂದು ಜಿಲ್ಲೆಯಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ಸ್ಥಳದ ವಿಚಾರಗಳನ್ನ ಮತ್ತು ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ। ದಿನಾಂಕ 10/3 ಸಂಜೆ ಸುಮಾರು 7:30 ಗಂಟೆ ಆಗೋಗಿತ್ತು। ನಮ್ಮ ಸಿರುಗುಪ್ಪ ತಾಲೂಕಿನಲ್ಲಿ ಇರ್ತಕ್ಕಂಥ ಗ್ಯಾರಂಟಿ ಅನುಷ್ಠಾನ ಸಮಿತಿ ಯೋಜನೆಯ ಒಂದು ಕಚೇರಿನಲ್ಲಿ ಸ್ಥಳೀಯ SC ಅಲೆಮಾರಿಗಳಾಗಿರ್ತಕ್ಕಂಥ ಕೊರ್ಮಾಕೊಚ್ಚ ಸಮುದಾಯದವರು ಸುಮಾರು 150 ಕುಟುಂಬದವರು ಸಾಕಷ್ಟು ಅಹವಾಲುಗಳನ್ನು, ಸಮಸ್ಯೆಗಳನ್ನು ತೋಡ್ಕೊಂಡ್ರು। ಸಮರ್ಪಕವಾಗಿ ಅವರಿಗೆ ಮೂಲಭೂತ ಸೌಕರ್ಯ ಇರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ। ಹಾಗೆ ಅಲ್ಲಿಂದ ಬಂದು ಹಳೆಕೋಟೆಯಲ್ಲಿ ಇರ್ತಕ್ಕಂಥ ಸುಡುಗಾಡು ಸಿದ್ದರ ನಗರ ಅಂತ ಕರೀತಾರೆ। ಸುಡುಗಾಡು ಸಿದ್ಧರು ಸುಮಾರು 180 ಕುಟುಂಬಗಳು ವಾಸ ಮಾಡ್ತಾ ಇದೆ। ಆ 180 ಕುಟುಂಬದಲ್ಲಿ ತಾವೇ ಸ್ವಂತ ಖರ್ಚಿನಿಂದ ತಾವೇ ಸಂಪಾದನೆ ಮಾಡಿ 2 ಎಕರೆ ಜಮೀನನ್ನು ಖರೀದಿ ಮಾಡಿ ಆ 180 ಕುಟುಂಬಗಳು ಅವರೇ ನಿವೇಶನವನ್ನು ಕಲ್ಪಿಸಿಕೊಂಡಿದ್ದಾರೆ। ಆದರೆ ಇದುವರೆಗೂ
ಅವರು ನಿವೇಶನ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸುಮಾರು ಒಂದು 20 ವರ್ಷದಿಂದ ಇವತ್ತುವರೆಗೂ ಮೂಲಭೂತ ಸೌಕರ್ಯ ಇಲ್ಲ, ದೀಪ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ಇಲ್ಲ. ತುಂಬ ಶೋಚನೀಯವಾಗಿ ಈ ವ್ಯವಸ್ಥೆಯಿಂದಲೇ ದೂರವಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಬದುಕ್ತಿದ್ದಾರೆ. ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು 1 ವಾರದ ಗಡುವನ್ನು ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ ಕ್ರಮ ತಗೊಳ್ಳಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಸುಡುಗಾಡು ಸಿದ್ಧ ಸಮುದಾಯದವರು ಹಗಲು ವೇಷವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತು ಎಲ್ಲ ಪ್ಲಾಸ್ಟಿಕ್ಕರಣ ಆಗಿದ್ದರಿಂದ ಇವತ್ತು ಅವರಿಗೆ ನಿಜವಾಗ್ಲೂ ಯಾವುದ್ಯಾವುದೋ ಸಣ್ಣ ಸಣ್ಣ ವ್ಯಾಪಾರಗಳನ್ನ ಮಾಡ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದಾದ ನಂತರ ತಕ್ಕಲ್ಕೋಟೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸುಮಾರು 5-6 ಅಲೆಮಾರಿ ಸಮುದಾಯಗಳು, ಸುಡುಗಾಡು ಸಿದ್ಧರು, ಸಿಂಧೊಳ್ಳು, ಕೊರಮ, ಕೊರಚ, ಬುಡದ ಜಂಗಮ, ಹೀಗೆ ಹಲವಾರು ಸಮುದಾಯಗಳು ವಾಸ ಮಾಡ್ತಾ ಇರ್ತಕ್ಕಂಥ ಹಟ್ಟಿಯನ್ನು ನಾನು ವೀಕ್ಷಣೆ ಮಾಡಿದೆ. ಆ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಒಂದು ಅಳಲನ್ನು ತೋಡ್ಕೊಳ್ತಾಳೆ. ನಾವು ಪರಿಶಿಷ್ಟ ಜಾತಿಯ ಅಲೆಮಾರಿ ಸಮುದಾಯದವರು ಅಂತ ಹೇಳಿ ಇವತ್ತು ಸಣ್ಣ ಸಣ್ಣ ವ್ಯಾಪಾರಗಳನ್ನ ಮಾಡ್ತಾ ಇದೀವಿ. ನಾನು ಬಳ್ಳಾರಿಯಿಂದ ಬೆಳ್ಳುಳ್ಳಿಯನ್ನು ತಗೊಂಡು ಬಂದು ಬೀದಿ ಬದಿನಲ್ಲಿ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ. ಅದೇ ಬಲಾಢ್ಯ ಸಮುದಾಯದವರು ಬೇರೆಯವರು ಬಂದು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಅವ್ರಿಗೆ ತೊಂದರೆ ಕೊಡೋದಿಲ್ಲ. ಆದ್ರೆ ನಮ್ಮಂತ ಸಣ್ಣ ಸಣ್ಣ ಧ್ವನಿ ಇರ್ತಕ್ಕಂಥ ಸಮುದಾಯದವ್ರನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ನಾವು ತಂದಿರ್ತಕ್ಕಂಥ ವ್ಯಾಪಾರಕ್ಕೆ ತಂದಿರ್ತಕ್ಕಂಥ ಸಾಮಗ್ರಿಗಳನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಬಹಳ ನೋವಿಂದ ಹೇಳ್ಕೊಂಡ್ಲು. ಆ ತಕ್ಷಣನೇ ಅಲ್ಲಿರ್ತಕ್ಕಂಥ ಫುಡ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಆ ಸ್ಥಳದಲ್ಲಿದ್ರು. ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಯಾವುದೇ ಕಾನೂನು ಉಲ್ಲಂಘನೆ ಆಗದಲೆ ಮತ್ತು ಬಹಿಷ್ಕೃತ ಜಾಗಗಳಲ್ಲಿ ಸ್ಥಳಗಳಲ್ಲಿ ಈ ವ್ಯಾಪಾರ ಮಾಡೋದ್ರಿಂದ ಅನಾಹುತ ಅವರಿಗೆ ಆಗ್ತದೆ. ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಬೇರೆಲ್ಲ ಸಮುದಾಯದವರು ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಲ್ಲಿ ಇವ್ರಿಗೂ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದೇನೆ. ಆ ರೀತಿ ಮರುದಿನದಿಂದನೇ ಅವರಿಗೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆನಲ್ಲಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಜನ ವಿದ್ಯಾವಂತರು ಇದ್ರೂ ಸಹ ಬಾಲ್ಯ ವಿವಾಹ ಆಗಿದೆ. ಬಾಲ್ಯ ವಿವಾಹ ವಿಚಾರವಾಗಿ ಅವರಿಗೆ ಮಾಹಿತಿನೇ ಇಲ್ಲ. ಬಾಲ್ಯ ವಿವಾಹ ಮಾಡ್ಕೊಳ್ಳೋದೇ ಒಂದು ಸಂಸ್ಕಾರ, ಬಾಲ್ಯ ವಿವಾಹ ಮಾಡ್ಕೊಳ್ಳೋದೇ ಒಂದು ಪದ್ಧತಿ ಅಂತ ಅನ್ಕೊಂಡಿದ್ದಾರೆ. ಕಾರಣ ಏನು ಅಂತ ನಾನು ವಿಮರ್ಶಿತವಾಗಿ ಕೇಳಿದಾಗ ನಮ್ಗೆ ಹೊಟ್ಟೆಪಾಡಿಗೆ ನಾವು ಊರೂರಿಗೆ ಹೋಗ್ತೀವಿ, ನಮ್ಮ ಮಕ್ಕಳನ್ನ ಸಾಕ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಗೇನ್ ಅವರಿಗೆ ಶಿಕ್ಷಣ ಕೊಡ್ಸಕ್ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಡಿನಲ್ಲಿ ಬರ್ತಕ್ಕಂಥ ವಸತಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಅವರಿಗೆ ಮಾಹಿತಿ ಇರಲಿಲ್ಲ. ನಮ್ಮ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಉಪನಿರ್ದೇಶಕರ ಉಪಸ್ಥಿತಿನಲ್ಲಿ ಅವರಿಗೆ ಮಾಹಿತಿಯನ್ನ ಕೊಡೋ ಒಂದು ಜಾಗೃತಿ ಕಾರ್ಯಕ್ರಮ ಕೂಡ ನಾನು ಅಲ್ಲಿ ಮಾಡಿದ್ದೇನೆ. ನಮ್ಮಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೇನೆ 10% ಮೀಸಲಾತಿಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂಗೆನೆ ಅದನ್ನ ಜಿಯೋ ಮಾಡಿದೆ, ಸರ್ಕಾರದ ಆದೇಶ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಜಾಗೃತಿ ಅಂದ್ರೆ ಇದರ ಬಗ್ಗೆ ಮಾಹಿತಿ ನಮ್ಮ ಅಲೆಮಾರಿ ಸಮುದಾಯದವರಿಗಿಲ್ಲ. ಯಾಕೆಂದ್ರೆ ಅವರಿಗೆ ಶಿಕ್ಷಣ ಇಲ್ಲ, ಬೇರೆ ಬೇರೆ ಊರಿಗೆ ಹೊಟ್ಟೆಪಾಡಿಗೆ ಓಡಾಡ್ತಿರ್ತಾರೆ. ಹಾಗಾಗಿ ಆ ಜವಾಬ್ದಾರಿಯನ್ನ ತಾಲೂಕು ಸಹಾಯ ನಿರ್ದೇಶಕರು ಮತ್ತು ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ PDO ಅವರಾಗಿರ್ಬೋದು ಮತ್ತು ಶಿಕ್ಷಣ ಸಂಸ್ಥೆಯವರಿರ್ಬೋದು ಅವರು ಕೂಡ ಜವಾಬ್ದಾರಿ ಅಂತ ನಾನು ಅವರಿಗೆ ಸೂಚನೆ ಮಾಡಿ ಆದಷ್ಟು ಬೇಗ, ಈಗಾಗಲೇ ನೆಕ್ಸ್ಟ್ ಎಜುಕೇಶನ್ ಅಕಾಡೆಮಿಕ್ ಇಯರ್ ಬರ್ತಾ ಇದೆ, ಈಗ ಪೂರಕವಾಗಿ ಎಲ್ಲ ಪ್ರವೃತ್ತರಾಗಬೇಕು, ಚುರುಕಿನಿಂದ ಕೆಲಸ ಆಗಬೇಕು ಅನ್ನೋ ಆದೇಶವನ್ನು ನಾನು ಕೂಡ ಮಾಡಿದ್ದೀನಿ ಈ ಸಂದರ್ಭದಲ್ಲಿ. ಹಾಗೆ ನಿನ್ನೆ ಅಂದ್ರೆ 11ನೇ ತಾರೀಕು ಬೆಳಿಗ್ಗೆ ಗುಡಾರ ನಗರ, ಈ ಬಳ್ಳಾರಿಗೆ ನಗರಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಗುಡಾರ ನಗರಕ್ಕೆ ನಾನು ಭೇಟಿ ಮಾಡಿದ್ದೇನೆ. ಸುಮಾರು 17 ಎಕರೆ ಆಶ್ರಯ ಯೋಜನೆಯ ಅಡಿನಲ್ಲಿ 17 ಎಕರೆಯನ್ನ ಈ ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ 380 ಬುಡಗ ಜಂಗಮ, ಸುಡುಗಾಡು ಸಿದ್ಧರು, ಸಿಂಧೊಳ್ಳು, ಡೋಂಗ್ರಿಗರಸಿಯ, ಮೇದಾರ, ಕೊರಚ, ಕೊರಮ ಈ ಎಲ್ಲ ಸಮುದಾಯಗಳು ಒಳಗೊಂಡಂತೆ 380 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಶೌಚಾಲಯಗಳಿಲ್ಲ, ಒಂದು ಮನೆಗೂ ಶೌಚಾಲಯ ಇಲ್ಲ. ಸಾರ್ವಜನಿಕ ಶೌಚಾಲಯವನ್ನ ಯಾಕೆ ಕಟ್ಟಿಸ್ಕೊಟ್ಟಿಲ್ಲ ಅಂತ ಕೇಳಿದಾಗ ಈ ಜನ ಅಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ಶುಚಿತ್ವವನ್ನು ಕಾಪಾಡ್ಕೊಳ್ಳುವಂತ ಅರಿವಿಲ್ಲ ಅವರಿಗೆ. ಹಾಗಾಗಿ ಮತ್ತೆ ಅವರು ಅದನ್ನ ಗಲೀಜು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಶೌಚಾಲಯ ಕಟ್ಟಿಸ್ಕೊಡ್ಲಿಲ್ಲ ಅಂತ ಅಲ್ಲಿ ಒಂದು ಸಭೆಗೆ ಬಂದಂತ ಅವರು ನಮಗೆ ಮಾಹಿತಿಯನ್ನ ಕೊಟ್ರು. ಅದಕ್ಕೆ ಪರಿಹಾರ ಏನು ಅಂತ ನಾನು ಅವರನ್ನೇ ಕೇಳಿದಾಗ ಸರ್ಕಾರದಿಂದ ಪ್ರತಿಯೊಂದು ಕುಟುಂಬಕ್ಕೆ ಒಂದೊಂದು ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ 20,000 ಹಣವನ್ನ ಫಲಾನುಭವಿಗಳಿಗೆ ಕೊಡುವ ಒಂದು ಯೋಜನೆ ಇದೆ. ಅದನ್ನ ಅವರು ಅದನ್ನ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶವನ್ನ, ಒಂದು ಸಂದೇಶವನ್ನ ಅಲ್ಲಿ ಕೊಟ್ಟರು.
ಅದು ಯಾವ ರೀತಿ ಪರಿಹಾರ ಮಾಡ್ತೀರಿ ಅಂತ ಕೇಳಿದಾಗ ಇಲ್ಲಿರ್ತಕ್ಕಂಥ ಯಾರಾದ್ರೂ ತಿಳುವಳಿಕೆ ಇರ್ತಕ್ಕಂಥ ಒಂದು 4 ಜನ ಆಯ್ಕೆಯನ್ನ ಮಾಡಿ ಯಾವ ಯಾವ ಮನೆಗಳಿಗೆ ಬೇಕಾಗಿದೆ ಅಂತ ಕೇಳಿ ಈ ವಾರದಲ್ಲಿ ನಾವು ಒಂದು ಸರ್ವೆ ಮಾಡಿಬಿಟ್ಟು ಅವರಿಗೆ ಹಣವನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದಾಗ ಎಷ್ಟು ಕಾಲಮಿತಿನಲ್ಲಿ ನೀವು ಮಾಡ್ತೀವಿ ಅಂತ ಕೇಳಿದಾಗ 1 ತಿಂಗಳೊಳಗಾಗಿ ಗುಡಾರ ಕಾಲೋನಿನಲ್ಲಿ ಗುಡಾರ ನಗರದಲ್ಲಿರ್ತಕ್ಕಂಥ ಅಲೆಮಾರಿಗಳಿಗೆ ಏನು ಸ್ವಂತ ವಸತಿ ಇದೆ ಅವರೆಲ್ಲರಿಗೂ 20,000 ಹಣವನ್ನ ಶೌಚಾಲಯದ ಉದ್ದೇಶವಾಗಿ ಕೊಡ್ಲಿಕ್ಕೆ ನಾನು ಸೂಚನೆಯನ್ನ ಮಾಡಿದ್ದೀನಿ. ಮಾಡ್ತೀವಿ ಅಂತ ಕೂಡ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದೀವಿ. ಅದು ಸುಮಾರು ಒಂದು 30 ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ನಿವೇಶನ ಮತ್ತು ವಸತಿಗಳು. ಅದೇ ಕುಟುಂಬ ದೊಡ್ಡದಾಗಿರ್ತದೆ. ಒಂದು ತಂದೆ ತಾಯಿಗೆ 4 ಜನ ಮಕ್ಕಳಿದ್ರು ಅವ್ರು ಮದುವೆ ಆದ ನಂತರ ಅದು ಪ್ರತ್ಯೇಕ ಕುಟುಂಬ 4 ಕುಟುಂಬಗಳಾಗಿರ್ತದೆ. ಆ 4 ಕುಟುಂಬಗಳಿಗೆ ಮನೆ ಇಲ್ಲ ಮತ್ತೆ. ಹಾಗಾಗಿ ಸಮರ್ಪಕವಾಗಿ ಅವರ ಪಟ್ಟಿಯನ್ನ ಮಾಡಿ ನಮ್ಮ ತಹಸೀಲ್ದಾರ್ ಅವರು ಇರ್ಬೋದು ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಅಲ್ಲಿರ್ತಕ್ಕಂಥ ಸ್ಥಳೀಯ PDO ಅವರು ಮತ್ತು EO ಅವರು ಭೇಟಿ ಮಾಡಿ ಅದನ್ನ ಪಟ್ಟಿಯನ್ನ ತಯಾರಿ ಮಾಡಿ ಹಂಚಿಕೆ ಮಾಡೋ ನಿಟ್ಟಿನಲ್ಲಿ ನಿವೇಶನವನ್ನ ಹುಡುಕಿ ಮನೆಗಳನ್ನ ಅವರಿಗೆ ಕಲ್ಪಿಸ್ಕೊಡುವಂತ ಕೆಲಸ ಮಾಡಬೇಕು ಅಂತ ಕೇಳಿದಾಗ ಅದೇ ಜಾಗದಲ್ಲಿ ಬಾಕಿ ಉಳಿದಿರ್ತಕ್ಕಂಥ ಸರ್ಕಾರಿ ಭೂಮಿ ಇದೆ ಅಂತ ಕಂಡು ಬಂತು. ಆದ್ರೆ ಅಲ್ಲಿ ಹಳ್ಳ ಇದೆ. ಅದು ಏನು ನಕ್ಷೆನಲ್ಲಿ ಹಳ್ಳ ಇದೆ ಅಂತ ಬಂದಿರೋದ್ರಿಂದ ಅಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ, ವಾಸಕ್ಕೆ ಪೂರಕವಾಗಿಲ್ಲ ಅನ್ನೋ ಒಂದು ವಿಚಾರ ತಿಳಿದು ಬಂತು. ಹಾಗಾಗಿ ಪಕ್ಕದಲ್ಲೇ ಇರ್ತಕ್ಕಂಥ ಸರ್ಕಾರಿ ಭೂಮಿಯನ್ನ ಈ ಸಮುದಾಯದವರಿಗೆ ಅಂತ ನಿಗದಿ ಮಾಡಿ ಹಂಚಿಕೆ ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನ ಅದೇ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ತಿಳಿಸಿರ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.